ತಮ್ಮ ಹೆಸರು ಸರ್? ವಿಶ್ವಾಸ್. ಯಾವ ಊರವರು ಸರ್? ಇದೇ ಊರು ಎಮ್ಶೆಟ್ಟಳ್ಳಿ. ಕಾಂಗ್ರೆಸ್ಸಿಂದ ಲಾಭ ಸಿದ್ದರಾಮಯ್ಯನ ಗ್ಯಾರಂಟಿನಾ? 20 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಷ್ಟು ರೂಪಾಯಿ ಆಗೈತೆ? ಅವರು ಫೈನಾನ್ಸ್ ವ್ಯವಹಾರ ಮಾಡ್ತಾರೆ ಕೇಳಿ. 20 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಷ್ಟು ರೂಪಾಯಿ ಆಗೈತೆ? 100 ರೂಪಾಯಿ ಆಗೈತೆ. 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಷ್ಟು ರೂಪಾಯಿ ಆಗೈತೆ? 500 ರೂಪಾಯಿ ಆಗೈತೆ. 500 ರೂಪಾಯಿ ಇದು 200 ರೂಪಾಯಿ ಸ್ಟ್ಯಾಂಪ್ ಪೇಪರ್ 1000 ರೂಪಾಯಿ ಆಗೈತೆ. ರಿಜಿಸ್ಟ್ರೇಷನ್ ಡ್ಯೂಟಿ ಎಷ್ಟಾಗೈತೆ? ಅರ್ಥ ಆಯ್ತಾ? ಅಲ್ಲಿ ಸುಮ್ಮನೆ ಹೆಂಗಸರು ಅಮಾಯಕರುಗಳ್ನ ಈಗ ದಾರಿ ತಪ್ಪಿಸೋದು ಅಂತ ಹೇಳಿದ್ರಲ್ಲ ಯಾರು, ಕುಮಾರಸ್ವಾಮಿ ಅವರು ಆ ಅರ್ಥದಲ್ಲಿ ಹೇಳಿಲ್ಲ. ಬನ್ನಿ ಬೇಕಾದ್ರೆ ಶ್ರೀರಂಗಪಟ್ಟಣ ಬಸ್ ಸ್ಟಾಪಲ್ಲಿ ಕೆಲವರಿಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಹೆಂಗಸ್ರುಗಳಿಗೆ ಉತ್ತರ ಕರ್ನಾಟಕದಿಂದನೂ ಬರ್ತಾರೆ, ನಮ್ಮೂರಿಂದನೂ ಬರ್ತಾರೆ. ಒಂದು ಕವರು ಒಂದು ಬ್ಯಾಗ್ ಇಟ್ಕೊಂಡು ಬಂದಿರ್ತಾರೆ. ಯಾಕ್ರಮ ಬಂದಿದ್ದೀರಾ? ಎಲ್ಲಿ ಗ್ರಾಮ ಅಂದರೆ ಸುಮ್ಮನೆ ಬಂದು ಅಂತಾರೆ. ಈ ದಾರಿ ತಪ್ಪಿಲ್ವ ಅವರು? ತಪ್ಪಿದಾರ ಇಲ್ವಾ? ನಿಜವಲ್ಲೂ ಸೀರಿಯಸ್ ಆಗಿ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಪ್ರಾಮಿಸ್ ಆಗಿ ಇವರು ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡೋದಲ್ಲ, ಅನುಕೂಲ ಆಯ್ತಲ್ಲ ಸರ್. ಈಗ ಇವ್ರ ಅಂಗಡಿ ನಮ್ಮದೇ ಪಾಪ ಅಲ್ಲಿ ಅವ್ರ ಅಂಗಡಿಯವರವರಲ್ಲ, ಕಮರ್ಷಿಯಲ್ ಮೀಟ್ರು ಹೋಗಿ ಕೇಳಿ ಯೂನಿಟ್ಗೆ ಎಷ್ಟಾಗೈತೆ ಅಂತ. ಫಸ್ಟು 1000 ರೂಪಾಯಿ ಕಟ್ತಿದ್ದ ತಿಂಗಳಿಗೆ, ಈಗ 3000 ರೂಪಾಯಿ ಕಟ್ತಾವನೆ. ಕೇಳಿ ಅಲ್ಲೇ ಹೋಗಿ. ನಾವೇನಿಲ್ಲ, ಲೈವ್ ಅಲ್ಲೇ ಎಕ್ಸಾಂಪಲ್ ಐತೆ ಕೇಳಿ. ಅವ್ನು ಬಡ್ಕೊಳ್ತಾವ್ನು ಪಾಪ 3000 ಹೋಯ್ತೈತೆ ಅಂತ. ಈಗ ನಮ್ಮ ಮನೆಗೆ 200 ಯೂನಿಟ್ ಕೊಟ್ಟಿಲ್ಲ, ನಮ್ಮ ಮನೆಗೆ ಬರೀ 9 ಯೂನಿಟ್ ಕೊಟ್ಟವ್ರೆ. ಬರೀ 9 ಯೂನಿಟು. ಗೊತ್ತಿಲ್ಲ, ನಾವು ಕೇಳೋಕ್ಕೆ ಹೋಗಲ್ಲ. ಯಾಕೆ ಬೇಕು ಅವ್ರ ಭಿಕ್ಷೆ ಅಂತ. ನಿಜವಾಗ್ಲೂ 9 ಯೂನಿಟ್ ಕೊಟ್ಟಿರೋದು, ಯಾರಿಗೂ 200 ಯೂನಿಟ್ ಕೊಟ್ಟಿಲ್ಲ. ನಿಮ್ಗೆ ಹೇಳಿಲ್ವ ಸ್ಟ್ಯಾಂಪ್ ಪೇಪರ್ದು? ಹೆಂಗಸ್ರುಗಳು ಮನೇಲಿ ಇರ್ತಾರೆ ಅಂತಲ್ಲ, ಹೆಂಗಸ್ರುಗಳು ಪಾಪ ಇರ್ತಾರೆ ಕೆಲಸದಲ್ಲಿ. ಹೋಗಿ ಕೇಳಿ ಅಲ್ಲಿ ಸ್ಟ್ಯಾಂಪ್ ಪೇಪರ್ದು ಹೆಂಗಾಗೈತೆ ಅಂತ, ದಿನ ಹೆಂಗೆ ವ್ಯವಹಾರ ಅಂತ. ಸರ್ ಈಗ 2000 ರೂಪಾಯಿ ಯೂಸ್ ಆಗ್ತಾ ಇದೆ, ಅದ್ರ ಜೊತೆಗೆ ಸರ್ ಇವರು 2000 ರೂಪಾಯಿ 10,000 ರೂಪಾಯಿ ಅವೆಲ್ಲ ಬಿಡಿ. 1 ಲಕ್ಷ ಕೊಡ್ತಾರಂತೆ ವರ್ಷಕ್ಕೆ. ಹೆಚ್ಚು ಕಡಿಮೆ 8,000 ರೂಪಾಯಿ ಅಲ್ಲಿಂದ ಬರುತ್ತೆ. ರಾಜ್ಯದಿಂದ 2,000, ಒಟ್ಟು 10,000 ಬರುತ್ತೆ. ಇನ್ನೇನು ಬೇಕು? ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಕುಣಿಸಿ ಮನೇಲಿ. ಈಗ ಆಯಿತು 10,000 ರೂಪಾಯಿ ಕೊಡ್ತೀರಾ ಅಲ್ವಾ ವರ್ಷಕ್ಕೆ? ಇವ್ರು ಬಂದ ಮೇಲೆ ಆರೋಗ್ಯ ಏನಂತೆ? ಆರೋಗ್ಯ ಕೊಡ್ತಾರಂತ? ಆರೋಗ್ಯ ಕೊಡ್ತಾರಾ? ಮೋದಿಯವ್ರು ಬಂದ ಮೇಲೆ ಇನ್ಫ್ರಾಸ್ಟ್ರಕ್ಚರು ಇಂಡಿಯಾದ ಚೆನ್ನಾಗಿ ನೋಡಿ, ಕಣ್ಣಲ್ಲೇ ನೋಡಿ, ನೀವೇ ನೋಡಿ ಮಾಡ್ತವೆ. ಈಗ ಮುಸ್ಲಿಮ್ಸು ಅಂತೀವಲ್ಲ, ಒಂದೇ ಭಾರತ್ಗೆ ಯಾಕೆ ಕಲ್ಲು ಹೊಡಿತಾರೋ? ಒಂದೇ ಭಾರತ್ ಟ್ರೈನ್ ಯಾರ್ದೋದು ಆಸ್ತಿ? ಈಗ ನೀವೊಬ್ಬರು ಇದು ಪ್ರೆಸ್ ಅವ್ರು ತಾನೆ, ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಕಲ್ಲು ಯಾಕೆ ಹೊಡಿಬೇಕು? ನಾವು ಹೊಡಿತದೀವ? ಇವ್ರು ಹೊಡಿತಾರ? ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಕಲ್ಲು ಯಾಕೆ ಹೊಡಿಬೇಕು? ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇವ್ರು ಹೊಡಿತಾರ, ಏನಕ್ಕೆ ಕಲ್ಲು ಹೊಡಿತೀರ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ? ಅರ್ಥ ಆಯ್ತಾ? ಬಿಡ್ಲಿಲ್ವ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು? ಬುಲೆಟ್ ಟ್ರೈನ್ ಥರನೇ ಐತೆಪ್ಪ ಸರ್. ಮೋದಿನೇ ಆಗಲಿ, ಮನಮೋಹನ್ ಸಿಂಗೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ಎಲ್ಲ ದೇಶದ ಸಂಪತ್ತೇನೆ. ಇವ್ರು 2,000 ರೂಪಾಯಿ ಕೊಡ್ತವ್ರೆ ಅಂದ್ರೂ ಅವ್ರು ಪ್ಯಾಕೆಟಿನ ಕೊಟ್ಟರು ಅದು ದೇಶದ ಸಂಪತ್ತೇನೆ. ನಿಜ ತಾನೇ? ಈಗ DK ಶಿವಕುಮಾರ್ ಹಂಗೆ, ಸ್ಟಾರ್ ಚಂದ್ರು ಹಿಂಗೆ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಸರ್. ಈಗ VCನಲ್ಲೇ ನೀರು ಬಿಡ್ತಿದ್ರಲ್ಲ, ಈಗ SM ಕೃಷ್ಣ ಅವರು, ಅವನಕ್ಕಿಂತ ಮುಖ್ಯಮಂತ್ರಿ ಯಾವನೂ ಬಂದಿಲ್ಲ. ಕುಮಾರಸ್ವಾಮಿನೇ ಆಗ್ಬೋದು, ಅವ್ರು ಯಾರೋ ಸಿದ್ದರಾಮಯ್ಯನೇ ಆಗ್ಬೋದು. ಹೆಂಗಿತ್ತು ಅವಾಗ? ಬರಗಾಲದಲ್ಲೂ ಆಡಳಿತ ನಡೆಸೋದ್ನಲ್ಲ ಸರ್ ಪಾಪ ಅವನು. 62 ಅಡಿ ನೀರಿದ್ರೂ VCನಾಲೆಗೆ ತಿಂಗ್ಳಿಗೆ 2 ಸಲ ನೀರು ಕೊಡ್ತಿದ್ರು. ಇವರು 88 ಅಡಿ ನೀರಿದ್ರು 20 ದಿನ ಕೆಲಸ ಮಾಡಿಬಿಟ್ಟು 10 ದಿನ ನೀರು ಕೊಡೋರು ನೋಡಿದ್ದೀರಾ? ತೆಂಗಿನ ಮರಗಳು ಅವೆಲ್ಲ. ಫಸ್ಟೆಲ್ಲ ಉಗ್ರಗಾಮಿಗಳ್ದು ಅಟ್ಯಾಕ್ ಹೆಂಗೆ ನಡೀತಿತ್ತು? ಕಾಂಗ್ರೆಸ್ಸು, ನಾವು BJP ಅಂತ ಹೇಳಲ್ಲ, ಫಸ್ಟು ಉಗ್ರಗಾಮಿ ಅಟ್ಯಾಕ್ ಹೆಂಗೆ ನಡೀತಿತ್ತು, ಈಗ ಹೆಂಗೈತೆ ಅಷ್ಟು ಸಾಕು ಸರ್. ಯಾರು ಒಳ್ಳೆ ವ್ಯಕ್ತಿ ಇರ್ತಾರೆ ಅವ್ರು ಬರಲಿ ಬಿಡಿ, ಜನ ಆರಿಸ್ಕೊತಾರೆ. ಕುಮಾರಸ್ವಾಮಿ ಬೇಕು ಅಂದರೆ ಕುಮಾರಸ್ವಾಮಿ ಒಬ್ಬರೇ ಅಲ್ಲ, ಮೋದಿ ಬೇಕು ಅಂದರೆ ಮೋದಿನ ಆರಿಸ್ಕೊತಾರೆ. ರಾಹುಲ್ ಅವರಲ್ಲಿ ಇದು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ತಾರಾ? ಒಲಿ ಯಾರಂತೆ ಪ್ರಧಾನಮಂತ್ರಿ ಅಭ್ಯರ್ಥಿ? ಸೀರಿಯಸ್ ಆಗಿ ಹೇಳ್ತಾರದು ನಾನೊಬ್ಬ ಎಜುಕೇಟೆಡ್ ಆಗಿ. ಕೋವಿಡ್ ಟೈಮಲ್ಲಿ ಏನಾರ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಏನಾರ ಸೆಂಟ್ರಲಲ್ಲಿ ಇತ್ತು ಅಂದರೆ ಬೀದಿಲಿ ಹೆಣ ಬಿದ್ದೋಗ್ಬಿಡೋದು. ಬೀದಿಲಿ ಹೆಣ ಬೀಳ್ತಿತ್ತು ಪ್ರಾಮಿಸ್ ಆಗಿ. ಕಳೆದ ಬಾರಿ ಸರ್ ಅವರು ಪ್ರೆಸ್ ಮೀಟ್ ಸ್ಟ್ರೈಕ್ ಮಾಡಿದ್ರು, ಈ ಸಾರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಈ ಥರದ್ದೆಲ್ಲ ಮಾಡಿ ಗೆದ್ದು ಬಿಡ್ತಾರೆ ಇವರು. ಕೆಲಸಗಳು ಅಂತ ಏನೂ ಕಾಣಿಸಲ್ಲ ಸರ್. ಸರ್ಜಿಕಲ್ ಸ್ಟ್ರೈಕಂದು ಮಾತಾಡೋದು ಬೇಡ ಬಿಡಿ, ಅದು ನಿಮ್ಮನೆಲ್ಲ ನಮ್ಮನೆಲ್ಲ ಡಿಫೆನ್ಸರ್ ಇದ್ದರೆ ಗೊತ್ತಾಗುತ್ತೆ. ರಾಮ ಅಂದರೆ ಬೇಡವಾ? ಈಗ ನೀವು ಮೊದಲಿಂದ ಕತೆ ಹೇಳ್ಕೊ ಬಂದಿದ್ದೀರಿ ಅಯೋಧ್ಯೆ ರಾಮ ಅಂತ. ರಾಮ ಅಂದರೆ ಬೇಡವಾ? ಹಂಗಾರೆ ಅಲ್ಲಿ ಏನು ಕಟ್ಟಬೇಕಾಗಿತ್ತು ಹೇಳಿ? ಹೋಗಲಿ, ಬಾರ್ ಕಟ್ಟಬೇಕಾಗಿತ್ತವ ಅಯೋಧ್ಯೆಯಲ್ಲಿ? ಬಾರ್ ಏನಾರ ಕಟ್ಟಬೇಕಾಗಿತ್ತ ಸರ್? ಇಲ್ಲ ಹೋಟ್ಲು ಕಟ್ಟಬೇಕಿತ್ತ? ಇಲ್ಲ ಮಸೀದಿ ಕಟ್ಟಬೇಕಿತ್ತ? ಏನು ಕಟ್ಟಬೇಕಿತ್ತು ಹೇಳಿ? ಹೋಗಲಿ, ಏನು ಕಟ್ಟಬೇಕಿತ್ತು ಸರ್? ಇದು ಎಲೆಕ್ಷನ್ ಟೈಮಲ್ಲೆಲ್ಲ 90ರಿಂದನೂ 500 ವರ್ಷದ ಇತಿಹಾಸ ಬಿಡಿ. ಲೀಗಲಾಗಿ 90 ವರ್ಷ, ಇದು 90ನೇ ಇಸ್ವಿಯಿಂದನೂ ನಡ್ಕೊಬಂದೈತೆ ಕೇಸು, ಸರಿನಾ? ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಕೇಸ್ ಆಳಿದ್ದಾರೆ ಅಯೋಧ್ಯೆ ಪರವಾಗಿನೇ. ಮನಮೋಹನ್ ಸಿಂಗ್ ಅವರು ಆಳಿದ್ದಾರೆ, ಯಾರ್ಯಾರು ಪ್ರಧಾನಿ ಇದ್ದರು ಅವರೆಲ್ಲ ಆಳ್ಕೊಂಡು ಬಂದಿದ್ದಾರೆ. ಕಟ್ಟೋದು ತಪ್ಪ ಹಂಗಾರೆ?
ಕಟ್ಬಾರ್ದಾಗಿತ್ತ? ಏನು ಕಟ್ಟಬೇಕಾಗಿತ್ತು ಅಲ್ಲಿ? ಸರ್ಜಿಕಲ್ ಸ್ಟ್ರೈಕು ಮಾತಾಡೋಕ್ಕೆ ಹೋಗ್ಬಾರ್ದು ಬಿಡಿ, ದೇಶದ ವಿಷಯ ಅದು. ಸರ್ ಈಗ ಈ ಎನಿಮೀಸ್ ಏನು ಮಾಡ್ತಾರೆ ಗೊತ್ತಾ? ಈ ಎಲೆಕ್ಷನ್ ಟೈಮಲ್ಲಿ ಅಟ್ಯಾಕ್ ಮಾಡ್ತಾರೆ. ಯಾಕೆ ಗೊತ್ತಾ? ಈ ಎಲೆಕ್ಷನ್ ಟೈಮಲ್ಲಿ ಏನಾಯ್ತದೆ, ನಾವು ಫೋರ್ಸ್ನ ಎಲ್ಲ ಇದು ಈಗ ಮೊನ್ನೆ ನೋಡಿ ವೆಸ್ಟ್ ಬೆಂಗಾಳಲ್ಲೆಲ್ಲ ಎಲೆಕ್ಷನ್ ಆದಾಗ ಹೊಡೆದಾಡೋರೆ. ಅವರು ಆ ಜನನ ಎದುರಿಸ್ಬೇಕು ಅಂದರೆ ನಾವು ಯಾರನ್ನು ಕರೆಸ್ಬೇಕು ಹೇಳಿ? ಪೊಲೀಸ್ ಹೊಡೆದ್ಬಿಡ್ತಾರೆ ಅವರು ವೆಸ್ಟ್ ಬೆಂಗಾಳು ಬಿಹಾರಲ್ಲಿ. ಆ ಜನನ ಎದುರಿಸ್ಬೇಕು ಅಂದರೆ ಯಾರನ್ನು ಕರೆಸ್ಬೇಕು ನಾವು? ಮಿಲ್ಟ್ರಿ ಕರೆಸ್ತೀವಿ. ಈ ಆಪರ್ಚುನಿಟಿನ ಕಾಯ್ಕೊಂಡು ಏನು ಮಾಡ್ತಾರೆ ಈ ನನ್ನ ಮಕ್ಕಳು ಎನಿಮೀಸು? ಆವಾಗ ಬಾರ್ಡ್ರ್ ಅಟ್ಯಾಕ್ ಮಾಡ್ತಾರೆ. ಖಾಲಿಯಾಗಿರ್ತದಲ್ಲ ಅಲ್ಲಿ, ಆವಾಗ ನಾವು ಅಟ್ಯಾಕ್ ಮಾಡಿಬಿಡ್ದಾ? ನಿಜನ ಸುಳ್ಳು? ಎಲೆಕ್ಷನ್ ಟೈಮಲ್ಲಿ ನಮ್ಮ ದೇಶನೇ ಬ್ಯುಸಿ ಇದ್ದಾಗ ಅಲ್ಲಿ ಬಾರ್ಡ್ರ್ ಅಟ್ಯಾಕ್ ಮಾಡೋಕ್ಕೆ ಹೋಗಿರ್ತಾರೆ, ಅದಕ್ಕೆ ಮಾಡಿದ್ರು. ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಸರಿನಾ ತಪ್ಪು? ಹಂಗಾರೆ ಅಮೇರಿಕದವರು ಒಸಾಮಾ ಬಿನ್ ಲಾಡನ್ನ ಪಾಕಿಸ್ತಾನಕ್ಕೆ ಬಂದು ಹೊಡೋದ್ರು. ಅವನು ಇದು ಒಬಾಮನೇ ಇದ್ದಪ್ಪ, ಅವನು ಮುಸ್ಲಿಮೇ ತಾನೆ, ಒಬಾಮನೇ ಇದ್ದಪ್ಪ. ಹಂಗಾರೆ ಅದು ಗಿಮಿಕಾ ಹೇಳಿ? ಅವೆಲ್ಲ ಬುಟ್ಟಾಕಿ ಸರ್, ಅವೆಲ್ಲ ಬಿಡಿ. ಯಾರು ಒಳ್ಳೇದು ಮಾಡ್ತಾರೆ ಆರಿಸ್ಕೊತಾರೆ ಬಿಡಿ. ಕುಮಾರಸ್ವಾಮಿ ಬೇಕು ಅಂದರೆ ಕುಮಾರಸ್ವಾಮಿನ ಕರ್ಕೋತಾರೆ, ಅದ್ಯಾರೋ ಸ್ಟಾರ್ ಚಂದ್ರು ಬೇಕು ಅಂದರೆ ಸ್ಟಾರ್ ಚಂದ್ರು ತಗೊಳ್ತಾರೆ. ಇವತ್ತು ಹೆಂಗಸ್ರುಗಳು ಮರುಗ್ತಾರೆ ಕುಮಾರಸ್ವಾಮಿ ಅಂದ್ಬಿಟ್ಟು.